ಜಸ್ಟ್ 145 ರೂಪೀಸ್ಗೆ ಬ್ಯಾಂಗ್ಳೂರಿಂದ ಮಂತ್ರಾಲಯಂಗೆ ಹೋಗ್ಬೋದು. ಅಪ್ಪ ಇವ್ರಿಗೆ ಸೀಟ್ ಸಿಕ್ಕಿಲ್ಲ ಅನ್ಕೊಳ್ತೀನಿ, ಮಲ್ಕೊಂಡಿದ್ದಾರೆ. ಟ್ರೈನಲ್ಲಿ ಮಳೆ ಬಂದು ಫುಲ್ ನಿಂದೋಯ್ತು ಇದೆಲ್ಲ ಸೀಟ್. ಸಡನ್ ಆಗಿ ಮಳೆ ಬಂತು. ನನ್ನ ಕ್ಲಾಸಸ್ ಮರ್ತ್ಬಿಟ್ಟಿದ್ದೆ. ಬರೀ ಸ್ಕ್ಯಾಮ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀರಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ರಾಯರು ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಮಂತ್ರಾಲಯಕ್ಕೆ ಬರೋದಕ್ಕೆ. ಸೊ ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ನೀವು ಬನ್ನಿ. ಬಟ್ ಹೇಗೆ ಹೋಗೋದು, ಟ್ರೈನ್ ಟಿಕೆಟ್ಸ್ ಹೇಗೆ ಬುಕ್ ಮಾಡೋದು, ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ, ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಲೆಟ್ಸ್ ಗೋ. ಎಲ್ಲರೂ ಮಂತ್ರಾಲಯಂಗೆ ಹೋಗೋಕ್ಕಾಗುತ್ತಾ? ಆಗಲ್ಲ. ರಾಯರ್ ಕರೆದಾಗ ನಾವು ಮಂತ್ರಾಲಯಂಗೆ ಹೋಗಬೇಕು. ಸೊ ಆ ಕರೆದಾಗ ನಾವು ಹೇಗೆ ಹೋಗಬೇಕು, ಬಸ್ಸು, ಕಾರು, ಬೈಕ್ ಬಿಟ್ಟು ಟ್ರೈನಲ್ಲಿ ಹೇಗೆ ಬಜೆಟ್ ಫ್ರೆಂಡ್ಲಿಯಾಗಿ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಮಂತ್ರಾಲಯಂಗೆ 2 ಥರ ಟ್ರೈನ್ ಅವೈಲೇಬಲ್ ಇದೆ. ಒಂದು ಬಂದ್ಬಿಟ್ಟು ವಂದೇ ಭಾರತ್ ಟ್ರೈನ್, ಇದು ಬಂದ್ಬಿಟ್ಟು ಡೈಲಿ ಬೇಸಿಸ್ ಅಲ್ಲಿ ಹೋಗುತ್ತೆ. ಬಟ್ ಗುರುವಾರ ದಿನ ಒಂದಿನ ಮಾತ್ರ ಈ ಟ್ರೈನ್ ಅವೈಲೇಬಲ್ ಇರಲ್ಲ. ಈ ಟ್ರೈನು ಮಧ್ಯಾಹ್ನ 2:20 ಬಿಟ್ರೆ ಸಂಜೆ 8:20 ಸ್ಟೇಷನ್ ರೀಚ್ ಆಗಿರುತ್ತೆ. ಅಂದ್ರೆ 5 ಅವರ್ 30 ನಿಮಿಷ ಜರ್ನಿ ಅಷ್ಟೇ. ಇದರಲ್ಲಿ 2 ಟೈಪ್ ಆಫ್ ಸೀಟ್ಸ್ ಅವೈಲೇಬಲ್ ಇದೆ. ಒಂದು CC ಚೇರ್ ಕಾರ್ಟ್ ಅಂತ, ಇದು 1205 ರೂಪೀಸ್ ಇದೆ. ಇನ್ನೊಂದು ಬಂದ್ಬಿಟ್ಟು EC ಅಂತ, ಎಕ್ಸಿಕ್ಯೂಟಿವ್ ಚೇರ್ ಕಾರ್ಟ್, ಇದು ಬಂದ್ಬಿಟ್ಟು 2120 ರೂಪೀಸ್ ಇದೆ. ಇಷ್ಟೊಂದೆಲ್ಲ ಕೊಟ್ಟಿ ಹೋಗ್ಬೇಕಂತ ನೀವು ಅನ್ಕೊಳ್ತಿದ್ರೆ ನಾನಂತೂ ಹೇಳೋದು ಬೇಡ ಅಂತ. ಬಟ್ ಯಾರಾದ್ರೂ ವಂದೇ ಭಾರತ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಯಾವತ್ತಾದ್ರೂ 1 ಟೈಮ್ ಆದ್ರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇರ್ತಾರಲ್ಲ, ಅವರಿಗೋಸ್ಕರ ಚೂಸ್ ಮಾಡಿ ಅಂತ ಹೇಳ್ತೀನಿ. ಅದು ಬಿಟ್ರೆ ನಾವು ಬಜೆಟ್ ಫ್ರೆಂಡ್ಲಿಯಾಗಿ ಹೋಗ್ತಾ ಇರೋದಕ್ಕೋಸ್ಕರ ನಾವು ಡೈಲಿ ಟ್ರೈನ್ಸ್ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ನಾವು ನೋಡೋಣ. ಇನ್ನೊಂದು ಟೈಪ್ ಆಫ್ ಟಿಕೆಟ್ಸ್ ಬಂದ್ರೆ ಇದು ಬಂದ್ಬಿಟ್ಟು ಒಂದು 260 ಇಂದ 270 ರೂಪೀಸ್ ಇರುತ್ತೆ ಅಷ್ಟೇ. ಈ ಟ್ರೈನ್ಸ್ ಬಂದ್ಬಿಟ್ಟು ಡೈಲಿ ಬೇಸಿಸ್ ಅಲ್ಲಿ ಹೋಗುತ್ತೆ. ವಾರದಲ್ಲಿ 7 ದಿನ ಕೂಡ ಹೋಗುತ್ತೆ. ಆ ಟ್ರೈನ್ಸ್ ಯಾವ್ದಪ್ಪ ಅಂದ್ರೆ ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್, ಉದಯಾನ್ ಎಕ್ಸ್ಪ್ರೆಸ್ ಮತ್ತೆ ಕರ್ನಾಟಕ ಎಕ್ಸ್ಪ್ರೆಸ್. ಇವು 3 ಟ್ರೈನು ಡೈಲಿ ಸಂಜೆ ಬಿಡುತ್ತೆ ಮತ್ತೆ ಬೆಳಗಿನ ಜಾವ ಮಂತ್ರಾಲಯಂಗೆ ರೀಚ್ ಆಗುತ್ತೆ. ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕ್ತಿದೀನಿ ನೋಡಿ. ಟ್ರೈನ್ ನಂಬರ್ ಮತ್ತೆ ಎಷ್ಟೊತ್ತಿಗೆ ಬಿಡುತ್ತೆ, ಯಾವ ಸ್ಟೇಷನ್ ಇಂದ ಸ್ಟಾರ್ಟ್ ಆಗುತ್ತೆ, ಪ್ರೈಸ್ ಏನಿದೆ ಅಂತ ಎಲ್ಲ ಡೀಟೇಲ್ ಆಗಿ ಹಾಕಿದೀನಿ. ನೀವು ಈ 3 ಟ್ರೈನ್ ಅಲ್ಲಿ ಯಾವ್ದಾದ್ರು 1 ಟ್ರೈನ್ ಚೂಸ್ ಮಾಡ್ಕೊಂಡು ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಟಿಕೆಟ್ ಬುಕಿಂಗ್ ಪ್ರಾಸೆಸ್ ಬಂದ್ರೆ ನಿಮ್ಮ ಹತ್ರ ಯಾವ್ದಿದೆಯೋ ಆ ಆಪ್ ನ ಓಪನ್ ಮಾಡಿ. IRTC ಆಗ್ಲಿ ಅಥವಾ ಕನ್ಫರ್ಮ್ ಟಿಕೆಟ್ ಆಗ್ಲಿ, ಈ ಆಪ್ ನ ಓಪನ್ ಮಾಡಿದಾದ್ಮೇಲೆ ಫ್ರಮ್ ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿ. ಟು ಡೆಸ್ಟಿನೇಷನ್ ಬಂದ್ಬಿಟ್ಟು ನಮ್ಗೆ ಮಂತ್ರಾಲಯಂ ರೋಡ್ ಅಂತ ಸರ್ಚ್ ಮಾಡಿ. ಮತ್ತೆ ನೀವು ಯಾವ ಡೇಟ್ ಹೋಗ್ತಿರೋ ಆ ಡೇಟ್ ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಸರ್ಚ್ ಕೊಟ್ರೆ ನಿಮ್ಗೆ ತುಂಬಾ ಟ್ರೈನ್ ಟಿಕೆಟ್ಸ್ ಕಾಣಿಸುತ್ತೆ ಇಲ್ಲಿ. ಅದ್ರಲ್ಲಿ ನಾವು ನೋಡ್ತಿರೋದು ಚೀಪ್ ಅಂಡ್ ಬೆಸ್ಟ್. ಸೊ ನಾನು ಇವಾಗ ಕರ್ನಾಟಕ ಎಕ್ಸ್ಪ್ರೆಸ್ ನ ತೋರಿಸ್ತಿದ್ದೀನಿ ಎಕ್ಸಾಂಪಲ್ ಆಗಿ. ಸ್ಲೀಪರ್ ಕ್ಲಾಸ್ ಟಿಕೆಟ್ಸ್ ನೋಡ್ಬೋದು ನೀವು, 280 ರೂಪೀಸ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ನಮ್ಗೆ ಡೀಟೇಲ್ಸ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಾವು ಬಂದ್ಬಿಟ್ಟು ಎಷ್ಟು ಪ್ಯಾಸೆಂಜರ್ಸ್ ಇದ್ದಾರೆ ಅಷ್ಟು ಪ್ಯಾಸೆಂಜರ್ಸ್ ಡೀಟೇಲ್ಸ್ ಅಪ್ಲೋಡ್ ಮಾಡಬೇಕು, ಹೆಸರು, ಏಜ್ ಮತ್ತೆ ಯಾವ ಕೋಚ್ ನಂಬರ್ ಬರಬೇಕು ಅಂತ. ಸೊ ಕೊಟ್ಟಿದಾದ್ಮೇಲೆ ಓಕೆ ಕೊಟ್ಟು ನಾವು ಫೋನ್ ನಂಬರ್, ಮೇಲ್ ID ಆಡ್ ಮಾಡಿ ಓಕೆ ಅಂತ ಪ್ರಾಸೆಸ್ ಕೊಟ್ರೆ ನಮ್ಗೆ ಪೇಮೆಂಟ್ ಗೇಟ್ ವೇ ಕರ್ಕೊಂಡು ಹೋಗುತ್ತೆ. ಸೊ ನಾವು ಒಂದ್ಕಿಂತ ಪೇಮೆಂಟ್ ಆಗಿದ ತಕ್ಷಣ ನಮ್ಗೆ ಟಿಕೆಟ್ಸ್ ಬರುತ್ತೆ. ಇಷ್ಟು ಸಿಂಪಲ್ ಆಗಿದೆ ಟಿಕೆಟ್ ಬುಕಿಂಗ್ ಪ್ರಾಸೆಸ್. ನೀವೇನಾದ್ರೂ ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ರೆ ಕಾಮೆಂಟ್ ಸೆಷನ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಹಾಕಿ. ಎಲ್ಲಾರ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಲೈಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ ಫ್ರೆಂಡ್ಸ್ಗೆ ಹಾಗೆ ಶೇರ್ ಮಾಡಿ. ಪೂಜೆ ಎಲ್ಲ ಮುಗೀತು. ಸೊ ಹೊರಡೋಣ ನಾವು ಇಲ್ಲಿಂದ. ಇವಾಗ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಇಷ್ಟೇ ಎತ್ಕೊಳ್ತಿರೋದು. ಏನಂದ್ರೆ ಒಂದ್ ಜೊತೆ ಬಟ್ಟೆ ಎತ್ಕೊಳ್ತಿದೀವಿ ಅಷ್ಟೇ, 2 ಜೊತೆನೂ ಇಲ್ಲ, 1 ಜೊತೆ ಸಾಕಷ್ಟೇ. ಚೆನ್ನಾಗಿ ನೋಡ್ರಪ್ಪ, ಇದು ರೈಲ್ವೆ ಸ್ಟೇಷನ್ ಏನು? ಫಸ್ಟ್ ಟೈಮ್ ಈ ರೈಲ್ವೆ ಸ್ಟೇಷನ್ ಬರ್ತಿದ್ದೀನಿ. ಯಪ್ಪ ಹೆಂಗ್ ಕೂತಿದ್ದಾರೆ ಜನ. ಗೈಸ್ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ರೇಂಜ್ ಕಟ್ಸಿದ್ದಾರೆ. ಓಕೆನಾ, ಲೈಕ್ ಎಂಟ್ರೆನ್ಸ್ ಈ ರೇಂಜ್ ಇದೆ. ಬಟ್ ಇದನ್ನ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ರೈಲ್ವೆ ಸ್ಟೇಷನ್ ತರನೇ ಮಾಡ್ಬಿಟ್ಟಿದ್ದಾರೆ ಜನ ಎಲ್ಲ ಸೇರ್ಕೊಂಡು. ಎಲ್ಲ ಹಬ್ಬದ ಎಫೆಕ್ಟ್, ದೀಪಾವಳಿ ಎಫೆಕ್ಟ್ ಎಲ್ಲ ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮನ್ನ ಒಬ್ಬರಿಗೆ ಇಂಟ್ರಡ್ಯೂಸ್ ಮಾಡಿಸ್ಕೊಡ್ತೀನಿ. ಅವ್ರನ್ನ ನಾನು ತೋರಿಸ್ತಾ ಇದ್ದ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ. ಟಂಟನ ಇವ್ರ ಜೊತೆನೇ ನಾನು ಹೋಗ್ತಾ ಇರೋದು. ಭವಾನಿ ಅಂತ ಹೆಸರು. ಎಸ್ ಗೈಸ್. ಸೊ ಏರ್ಪೋರ್ಟ್ ರೇಂಜ್ಗಿದೆ. ಬಟ್ ಜನ ಎಲ್ಲ ಒಳ್ಳೆ ಏರ್ಪೋರ್ಟ್ ಥರ ಅಷ್ಟು ಕ್ಲೀನ್ ಆಗಿಲ್ಲ, ತುಂಬ್ಕೊಂಡಿದ್ದಾರೆ ಜನ ಫುಲ್ ಆಗಿ. ಹಾಗೆ ಇದೆ ಅಷ್ಟೇ. ನಮ್ಮ ಪ್ಲಾಟ್ಫಾರ್ಮ್ 6ಗೆ ಹೋಗ್ಬೇಕು. ಇವಾಗ ಹೋಗೋಣ. ಪ್ಲಾಟ್ಫಾರ್ಮ್ 6ಅಲ್ಲಿ ನಮ್ಮ ಟ್ರೈನ್ ಇದೆ. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಆಗಿರೋದ್ರಿಂದ ಆಲ್ರೆಡಿ ಟ್ರೈನ್ ಬಂದು ವೆಯ್ಟ್ ಮಾಡ್ತಾ ಇರುತ್ತೆ ನಮಗೋಸ್ಕರ. ನಾವು ಇವಾಗ ಹೋಗಿ ಬೋರ್ಡ್ ಮಾಡೋಣ. ವೆಲ್ಕಮ್ ಟು
ರೈಲ್ವೆ ಸ್ಟೇಷನ್. ಇದೆಲ್ಲ ಶಾಪಿಂಗ್ ಮಾಡಿದ್ವಿ, ಚಿಕ್ಕಿ ತಗೊಂಡಿದೀವಿ. ಮೇಲಿನ 50 ರೂಪಾಯಿ ಅಂತೆ. ಏನಿದೆ ಅಂತ ಗೊತ್ತಿಲ್ಲ, ಓಪನ್ ಮಾಡಿ ನೋಡೋಣ. ಟೇಸ್ಟ್ ಮಾಡಿ ನೋಡ್ಬೇಕು, ಅದು ಓಪನ್ ಮಾಡಿಬಿಟ್ಟು. ಮಾಮೂಲಿ ಕ್ಯಾಡ್ಬರೀಸ್ ತರನೇ ಆಲ್ಮಂಡ್ ಅಂತ ಹೇಳ್ಬಿಟ್ಟು ಹೆಸರು ಚೇಂಜ್ ಮಾಡೋಣ ಅಷ್ಟೇ, ಏನಿಲ್ಲ, ಬೇರೆ ಏನಿಲ್ಲ. ಅವ್ರು ರಿವ್ಯೂ ಕೊಟ್ಬಿಟ್ರು ಅಷ್ಟೇ, ಮುಗ್ದೋಯ್ತು. ಬರೀ ಆಲ್ಮಂಡ್ ಅಂತ ಹೆಸರಿಟ್ಟಿದ್ದಾರೆ, ಕ್ಯಾಡ್ಬರೀಸ್ ಚಾಕ್ಲೇಟ್ ಥರನೇ ಇದೆ ಅಷ್ಟೇ. ನಾವು ಪ್ರಮೋಷನ್ ಮಾಡ್ತಿಲ್ಲ, ನೋ ಪ್ರಮೋಷನ್. ಆಲ್ರೆಡಿ 9 o'clock ಆಗಿದೆ, ಬಟ್ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನೇ ಬಂದಿಲ್ಲ. ಇನ್ನು 15 minutes ಇದೆ. ಮೇ ಬಿ ಅನೌನ್ಸ್ಮೆಂಟ್ ಒಂದ್ಕಿತ ಕೇಳಿಸ್ಕೊಳ್ತೀನಿ, ಬೇರೆ ಏನಾದರೂ ಪ್ಲ್ಯಾಟ್ಫಾರ್ಮ್ಗೆ ಶಿಫ್ಟ್ ಆಗಿದೆಯಾ ಇಲ್ಲ ಅಂತ. ಕನ್ಫ್ಯೂಷನ್ ಆಗ್ತಿದೆ ನನಗೆ. ಸೊ ಅಟ್ ಪ್ರೆಸೆಂಟ್ ನಾನು ಬಂದುಬಿಟ್ಟು SMVT ಅನ್ನೋ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ನಮ್ಮ ಟ್ರೈನ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಇಲ್ಲಿಂದ ನಾವು ಡೈರೆಕ್ಟಾಗಿ ಎಲ್ಲಿ ಹೋಗ್ಬೇಕಂದ್ರೆ ಮಂತ್ರಾಲಯಂಗೆ ಹೋಗ್ಬೇಕು. ಅರೌಂಡ್ 350 kilometers ಆಗುತ್ತೆ ನಮಗೆ ಮಂತ್ರಾಲಯಮು. ಆಪಲ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ 6 ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಇಲ್ಲಿ ಅನೌನ್ಸ್ಮೆಂಟ್ ಅಲ್ಲಿ 2 ಅಲ್ಲಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಪ್ಲಾಟ್ಫಾರ್ಮ್ 2ಗೆ ಹೊರಡ್ತಾ ಇದೀವಿ ಇವಾಗ. ಬರೀ ಸ್ಕ್ಯಾಮ್ ಇದೆ ಗೈಸ್. ನಮ್ಮ ಟ್ರೈನ್ ಪ್ಲಾಟ್ಫಾರ್ಮ್ 2 ಇದೆ. ಹೋಗ್ಬಿಟ್ಟು ಬೋರ್ಡಲ್ಲಿ ನೋಡೋಣ. ಓಕೆ, ಇದೆ ನಮ್ಮ ಟ್ರೈನ್. S6 ಕಂಪಾರ್ಟ್ಮೆಂಟ್ ನಮ್ಮದೇ ಇದು. ಜೈ ಗುರು ರಾಘವೇಂದ್ರ. ನಮ್ದು ಇದೆ ಸೀಟ್. ಸೊ ಸೀಟಲ್ಲಿ ಕುತ್ಕೊಂಡಿದ್ದೀವಿ. ಇವಾಗ ಕಾಣಿಸ್ತಿದ್ದೀವಿ, ಆವಾಗ ಡಾರ್ಕಾಗಿ ಬಂದ್ಬಿಟ್ಟು. ಹಾಯ್ 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 ಹಾಯ್. ನಾನು ಕತ್ಲಲ್ಲಿ ಸಕ್ಕತ್ ಬೆಳಗ್ಗೆ ಕಾಣಿಸ್ತಿರ್ತೀನಿ. ನಿಮ್ಮ ಜೊತೆ ನನ್ನ ಫಸ್ಟ್ ಟ್ರಿಪ್ ಅಲ್ಲ ಇದು? ಫಸ್ಟ್ ಟ್ರಿಪ್, ಲಾಸ್ಟ್ ಟ್ರಿಪ್ ಆಗ್ದಿರ ಇದ್ರೆ ಸಾಕು. ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ ಗೈಸ್. ಇವಾಗ 21:12 ಅಂದರೆ 9:12 ಆಗಿದೆ. ಇನ್ನೊಂದು 3 minutes ಅಲ್ಲಿ ನಮ್ಮ ಟ್ರೈನ್ ಬಿಡುತ್ತೆ. ಅಕಸ್ಮಾತ್ ನಾವು ಪ್ಲಾಟ್ಫಾರ್ಮ್ ಕೇಳಿಸ್ಕೊಳ್ದಿರ ಅನ್ಕೊಂಡಿದೀವಿ, ಬಟ್ ಗೊತ್ತಿಲ್ಲ ಬಿಡುತ್ತಾ ಇಲ್ಲ. ಅದು ಇನ್ನೊಂದು ಏನಂದರೆ, ನಾವು ಪ್ಲಾಟ್ಫಾರ್ಮ್ 6 ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದಿದ್ರೆ ಟ್ರೈನ್ ಕೂಡ ಮಿಸ್ ಆಗೋದು. ಹಾಯ್ ಗೈಸ್, ಚೆನ್ನಾಗಿದೆ ಅನ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಟ್ರೈನಲ್ಲಿ ಫುಲ್ ಡೀಸೆಂಟ್ ಆಗಿರ್ತೀನಿ. ಇವತ್ತೇ ಕೋತಿ ಥರ ಆಡ್ತೀನಿ. ನೀವಿರೋದು ಇಲ್ಲ, ನಾನು ಮಾತ್ರ ಸೀರಿಯಸ್ ಎಷ್ಟು ಡೀಸೆಂಟಾಗಿ ಕೂತಿದ್ದೆ ಅಂದರೆ, ನನಗಿಂತ ಒಳ್ಳೆ ಹುಡುಗಿ ಯಾರು ಇಲ್ಲವೇ ಇಲ್ಲ ಅಂದ್ಕೊಳ್ಬೇಕು. ಕೋರ್ಸಲ್ಲಿ ಕಂಬರ್ತೀನಿ ಅಂದರೆ ಇಲ್ದಿಲ್ಲ, ಮೇಲಿಂದ ಕೆಳಗಡೆ ನಾವು ಒಂದಿನ ಪೂರ್ತಿ ಇಲ್ದಿಲ್ಲ. ಫೈನಲಿ ಟ್ರೈನ್ ಮೂವ್ ಆಗೋಯ್ತು. ಎಷ್ಟೊತ್ತಾದ್ಮೇಲೆ 10 minutes ಡಿಲೇ ಆಯಿತು ಟ್ರೈನ್, ಬಟ್ ಫೈನಲಿ ಮೂವ್ ಆಯಿತು ಟ್ರೈನ್. ಎಲ್ಲರೂ ಊಟ ತಿಂತಿದ್ದಾರೆ. ನಾವು ಇವಾಗ ಊಟ ತಿನ್ನೋಣ. ಇದು ನಮ್ಮ ಡಿನ್ನರ್ ತಿನ್ನೋಣ ಇವಾಗ. ಅದ್ರ ಜೊತೆಗೆ ಸ್ನ್ಯಾಕ್ಸ್ ಇದೆ, ಯಾವುದು ಸೋಯಾ ಚಂಕ್ಸ್ ಇದೆ ಆ್ಯಂಡ್ ಬೇರೆ ಏನೇನೋ ಇದೆ. ತಿನ್ನೋಣ, ಫಸ್ಟ್ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಟ್ರೈನ್ ಫುಡ್ಗಿನ 10% ಅಲ್ಲ 10x% ಜಾಸ್ತಿ ಚೆನ್ನಾಗಿದೆ. ಅಂದರೆ ಟ್ರೈನ್ ಫುಡ್ಗಿನ 10 times ಚೆನ್ನಾಗಿದೆ ಅಂತ ಅರ್ಥ. ನಾವು ಯಲಹಂಕ ಸ್ಟೇಷನ್ಗೆ ಬಂದ್ಬಿಟ್ರಿ. ಫೈನಲಿ ಬೇಗ ಬಂದ್ಬಿಟ್ರಿ. ನನಗೆ ಗೊತ್ತೇ ಆಗಿಲ್ಲ ಇಷ್ಟು ಬೇಗ ಯಲಹಂಕ ಸ್ಟೇಷನ್ ಬಂದ್ಬಿಟ್ರಿ ಅಂತ ಹೇಳ್ಬಿಟ್ಟು. ವಾಶ್ರೂಮ್ಸ್ ಎಲ್ಲ ಪರವಾಗಿಲ್ಲ, ಒಂದು ರೇಂಜ್ಗಿದೆ. ಓಕೆ ಓಕೆ ಅಂದರೆ ಸ್ಟಾರ್ಟಿಂಗಲ್ಲೇ ವಾಶ್ರೂಮ್ಗೆ ಹೋಗ್ಬಿಟ್ರೆ ಬೆಸ್ಟ್, ಆಮೇಲೆ ಹೋಗೋಕ್ಕಾಗಲ್ಲ. ಎಲ್ಲರೂ ಅಷ್ಟೇ, ಯಾವುದೇ ಟ್ರೈನ್ ಆಗಲಿ ಬಂದೇ ಬರುತ್ತೆ ಒಂದು ಬಿಟ್ಟು. ಇಲ್ಲಿ ಯಾರ್ದೋ ನಂಬರ್ ಹಾಕಿದ್ದಾರೆ, ಬಟ್ ಗೀಚ್ಬಿಟ್ಟಿದ್ದಾರೆ. ಎಷ್ಟು 1 2 3 4 5 6 7 8 9 10 3 ನಂಬರ್ಸ್. ಏನು ಅವೈಲೇಬಲ್ ಗೊತ್ತಿಲ್ಲ ನನಗೆ. ಇಲ್ಲಿ ಕೂಡ ಯಾವುದೋ ನಂಬರ್ ಹಾಕಿದ್ದಾರೆ. ಪಾಪ ಇವ್ರಿಗೆ ಸೀಟ್ ಸಿಕ್ಕಿಲ್ಲ ಅಂದ್ಕೊಳ್ತೀನಿ, ಮಲ್ಕೊಂಡಿದ್ದಾರೆ. ನಮ್ಮ ಕೋಚ್ ಎಲ್ಲ ಖಾಲಿ ಇದೆ, ಅಷ್ಟೊಂದು ಏನಿಲ್ಲ. ಅಕ್ಕ ಮಲಗಿದ್ದಾರೆ, ಬ್ಯಾಗ್ ಇಲ್ಲಿದೆ, ಎತ್ಕೊಳ್ಳೋಣ. ಎದೋಳ್ತಾರ ಇಲ್ಲ ನೋಡೋಣ. ಎದೋಲ್ಬಿಟ್ರೆ ನಾನು ಎದೋಲಲ್ವೇನೋ ಅಂದ್ಕೊಂಡೆ. ಇವಾಗ ನೈಟ್ ಸದ್ಯಕ್ಕೆ ಇದು ನಮ್ಮ ಆಸ್ಥಾನ ಕಾಣಿಸ್ತಿಲ್ಲ. ಟೈಮ್ ಆಗಿದೆ, ಮಲ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಡೈರೆಕ್ಟಾಗಿ ಸಿಗ್ತೀನಿ ನಿಮಗೆ. ಆಲ್ಮೋಸ್ಟ್ ಎಷ್ಟು ತನಕ ಬಂದಿದ್ದೀನಿ, ಹಿಂದೂಪುರ ದಾಟಿ ಹೋಗ್ತಾ ಇದ್ದೀವಿ. ಮೇ ಬಿ 3 ಗಂಟೆ ಅಥವಾ 3:15 ರೀಚ್ ಆಗುತ್ತೆ. ನಾನು ನೋಡ್ಬಿಟ್ಟು ಹೇಳ್ತೀನಿ. ಟ್ರೈನಲ್ಲಿ ಮಳೆ ಬಂದು ಫುಲ್ ನಿಂದೋಯ್ತು. ಇದೆಲ್ಲ ಸೀಟ್ ಸಡನ್ನಾಗಿ ಮಳೆ ಬಂತು. ನೀವು ಹಾಕಿಲ್ಲ ಇನ್ನೂ ಕರೆಕ್ಟಾಗಿ. ಖಾಲಿ ಕಡೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮದು. ಆ ಯೆಲ್ಲೋ ಕಲರ್ ಕ್ಲೋಸ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ. ಒಂದು ಸರ್ಕಸ್ ಮಾಡಿದ್ದೀವಿ ಇಲ್ಲಿ ನಾವಂತೂ. ಏನಂದರೆ ಮಳೆನೇ ನಿಂತೋಗ್ಬಿಡುತ್ತೆ, ಇಷ್ಟ ಸರ್ಕಸ್ ಮಾಡಿ ವೇಸ್ಟ್. ಸಡನ್ನಾಗಿ ಮಳೆ ಬಂತು, ಇದನ್ನು ಕ್ಲೋಸ್ ಮಾಡೋಕ್ಕೆ ಬಂದು ಒಂದು ಸರ್ಕಸ್ ಮಾಡಿಬಿಟ್ರಿ. ಇಲ್ಲಿ ಫುಲ್ಲು ಮಳೆ ಬಂದುಬಿಟ್ಟಿದೆ. ವಿಂಡೋ ಸೈಡಲ್ಲಿ ಇರೋದು ಇದೊಂದು ತಲೆನೋವು. ಇದು ಬಂದುಬಿಟ್ಟು ಅಕ್ಕ ಸೀಟ್, ಮತ್ತು ಅಲ್ಲಿರೋದು ಬಂದುಬಿಟ್ಟು ನನ್ನ ಸೀಟ್ ಇವಾಗ ಸದ್ಯಕ್ಕೆ.
ಏನಪ್ಪ ವಿಚಾರ ಅಂದರೆ 120 ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ ಅಷ್ಟೇ. ಹಿಂದೂಪುರ ದಾಟಿ ಹೋಗ್ತಾ ಇದ್ದೀವಿ. ನಮ್ಗೆ ಇನ್ನೂ ಆಲ್ಮೋಸ್ಟ್ 580 ಕಿಲೋಮೀಟರ್ಸ್ ಬಾಕಿದೆ. ನಾನು ಮಲ್ಕೊಳ್ಳೋಕೆ ಹೋಗ್ತೀನಿ, ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಬೆಳಗಿನ ಜಾವ 3 ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ತೀವಿ. ಸೊ ಅಲ್ಲಿ ಸಿಕ್ಕಿ ನಾನು ಮಿಕ್ಕಿದೆಲ್ಲ ಹೇಳ್ತೀನಿ. ನೋಡಿ ಈ ಥರ ಆರಾಮ್ಸೆ ಮಲ್ಕೊಂಡು ಸೀಟ್ ಫುಲ್ ನನ್ನೇ ಅನ್ಕೊಂಡು ಹೋಗೋದು ಇಷ್ಟ ಅಥವಾ ಐನೋ ನೀವು ಹೇಳ್ತೀರಾ 145 ರೂಪೀಸ್ ಕೊಟ್ರೆ ಜನರಲ್ಲೇ ಹೋಗ್ಬೋದು ಅಂತ. ಜನರಲ್ ಹೋಗ್ಬೋದು, ಬಟ್ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮ್ಗೆ ಗೊತ್ತಾ? ನಾನು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಎಷ್ಟು ರಶ್ ಇರ್ತಾರೆ. ಮತ್ತೆ ಹುಡುಗಿರು ಹೋದ್ರೆ ಸೇಫ್ ಅಂತೂ ಇರಲ್ಲ, ಯಾಕಂದ್ರೆ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಜರ್ನಿ ಬಂದ್ಬಿಟ್ಟು ಒಂದು 6 ಇಂದ 7 ಅವರ್ಸ್ ತನಕ ಇರುತ್ತೆ. ಅಷ್ಟೊತ್ತು ಈ ತರ ಟ್ರೈನ್ ಅಲ್ಲಿ ಕುತ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಆ 145 ರೂಪೀಸ್ ಜೊತೆಗೆ ಇನ್ನೊಂದು 145 ರೂಪೀಸ್ ಹಾಕಿದ್ರೆ ಕುತ್ಕೊಂಡು ಕಷ್ಟ ಪಟ್ಕೊಂಡು ಹೋಗೋ ಜಾಗದಲ್ಲಿ ಆರಾಮ್ಸೆ ಮಲ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತೀನಿ. 15 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಅನಂತಪುರ್ ಬಂದಿದ್ದೀವಿ. ಇಲ್ಲಿಂದ 2 ಸ್ಟಾಪ್ ಇದೆ ಅಷ್ಟೇ. ನಮ್ಗೆ ನೋಡಿದ್ವಿ ಪೆಸ್ಟ್ ಕಂಟ್ರೋಲ್ ಮತ್ತೆ ಇದೇನೋ ನಂಗೆ ಗೊತ್ತಿಲ್ಲ. ಲಾಸ್ಟ್ ಮಂತ್ ಪೆಸ್ಟ್ ಕಂಟ್ರೋಲ್ ಮಾಡಿದ್ದಾರೆ ಟ್ರೈನ್ಗೆ. ಇದೇನಂತ ಗೊತ್ತಿದೆ ಕಮೆಂಟ್ ಮಾಡಿ. ನಾವು ಇವಾಗ ಗುಂಟಕಲ್ ಜಂಕ್ಷನ್ ಅಲ್ಲಿ ಇದ್ದೀವಿ. 3 ಗಂಟೆಗೆ ತಲುಪಬೇಕಾಗಿರೋ ಟ್ರೈನ್ 4 ಗಂಟೆ ಆಗುತ್ತೆ ತಲುಪೋದಕ್ಕೆ, ಯಾಕಂದ್ರೆ 1 ಅವರ್ ಡಿಲೇ ಆಗಿದೆ. ಆ 1 ಅವರ್ ಎಲ್ಲಪ್ಪ ಹೋಯ್ತು ಅಂದರೆ ಈ ಜಂಕ್ಷನ್ ನಿಲ್ಸಿದ್ದಾರೆ. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಸಕ್ಕತ್ ನಿದ್ದೆ ಬರ್ತಿತ್ತು, ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ಎದ್ಮೇಲೆ ರಿಯಲೈಸ್ ಆಗ್ತಿದೆ ಇನ್ನೂ ಇಲ್ಲೇ ಇದೆ ಟ್ರೈನ್ ಅಂತ ಹೇಳಿಬಿಟ್ಟು. ದೇವ್ರೆ, ಯಾರು ನಾನೇ ನೋಡ್ತಿದ್ದಾರೆ. ವಿಚಿತ್ರವಾಗಿ ಅನಿಸ್ತಿದೆ, ಬಟ್ ಪರವಾಗಿಲ್ಲ, ವಿಡಿಯೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. 2 hours later. ಫೈನಲಿ ಮಂತ್ರಾಲಯಂ ರೀಚ್ ಆಗಿದ್ವಿ. ಅಂದರೆ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್. ಫೈನಲಿ ನಾವು ಮಂತ್ರಾಲಯಂ ರೀಚ್ ಆಗಿದ್ದೀವಿ. ನಿಲ್ಬಿಟ್ಟು ಹೋಗೋಣ. ನನ್ನ ಕ್ಲಾಸಸ್ ಮರ್ತ್ಬಿಟ್ಟು ಹೋಗ್ಬಿಡ್ತಿದ್ದೆ. ಕ್ಲಾಸಸ್ ಮಿಸ್ ಮಾಡ್ಕೊಬಿಡ್ತಿದ್ದೆ ನನ್ನ ಕ್ಲಾಸಸ್. ಆಮೇಲೆ ಅಷ್ಟೇ ಕುಡಿ ಥರ ಓಡಾಡಬೇಕಾಗಿದೆ ಎಲ್ಲ ಜಾಗದಲ್ಲೂ. ಜನ ಇಳ್ದಿದಾರಪ್ಪ. ಇವರೆಲ್ಲರೂ ಮಂತ್ರಾಲಯಂಗೆ ಹೋಗ್ತಾ ಇರೋದು, ನಾವು ಮಂತ್ರಾಲಯಂಗೆ ಹೋಗ್ತಾ ಇರೋದು. ಅಷ್ಟು ಜನ ಇದ್ದಾರೆ ನೋಡಿ. ಶೇರ್ ಆಟೋಸ್ ಅಲ್ಲಿದೆ. ಶೇರ್ ಆಟೋಸ್ ಕಾಣಿಸ್ತಿದ್ಯಾ? ಸೊ ಅಲ್ಲಿ ಹೋಗ್ಬಿಟ್ಟು ಆಟೋ ತೊಗೊಂಡು ಹೋಗೋಣ. ಎಷ್ಟು ಶೇರ್ ಆಟೋಸ್ ಇದೆ ನೋಡಿ. ನಾವು ಇದೊಂದು ಆಟೋದಲ್ಲಿ ಎಲ್ಲಾದರೂ ಕುತ್ಕೊಂಡು ಹೋಗೋದು. ನಿನ್ನೆ ಕುತ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಓಕೆ, ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ತೋರಿಸಿದೆ. ಮಂತ್ರಾಲಯಂ ರೈಲ್ವೆ ಸ್ಟೇಷನು ಇಲ್ಲಿ ಬಿದ್ದೋಗ್ತೀವಿ ಅಂತ ಈ ಥರ ಬೇರೆ ಇಟ್ಕೊಂಡು ಕೂತಿದ್ದೀವಿ ಗಟ್ಟಿಯಾಗೆ. ನೀವು ನೋಡಿದ್ರೆ ಆಲ್ಮೋಸ್ಟ್ ಏನೂ ಕಾಣಿಸ್ತಿಲ್ಲ. ಪಿಚ್ ಬ್ಲ್ಯಾಕ್. ಗಾಡಿ ಬರ್ತಿರೋದಕ್ಕೋಸ್ಕರ ಸ್ವಲ್ಪ ವಿಸಿಬಿಲಿಟಿ ಇರುತ್ತೆ. ಗೈಸ್, ನಿಮಗೆ ಸ್ಟಾರ್ಸ್ ಕಾಣಿಸ್ತಿದ್ಯಾ? ರೀಚ್ ಆದ್ವಿ ನಾವು ಬಂದಿದ್ದು ಆಟೋ. ಇದು 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಸ್ಟೇಷನಿಂದ ಇಲ್ಲಿಗೆ. ಓಕೆ ಗೈಸ್, ಮಂತ್ರಾಲಯ ಕಾಣಿಸ್ತಿದೆ ದೇವಸ್ಥಾನ. ಜನ ಎಷ್ಟು ಜನ ಇದ್ದಾರೆ? ಆ್ಯಕ್ಚುಲಿ ಫಸ್ಟ್ ಬೇರೆ ಥರ ಇತ್ತು, ಈಗ ಒಂದು 2 ಇಯರ್ಸಿಂದ ಬೇರೆ ಚೇಂಜ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಮಂತ್ರಾಲಯ ಮಾತ್ರ ರೂಮ್ಸ್ ಕ್ಯಾಂಪ್ಸ್ ತುಂಬಾನೇ ನಡೀತಾ ಇರುತ್ತೆ. ನೀವು ಆಟೋ ಇಳ್ದು ಹೋಗಿದ ತಕ್ಷಣ 1000 ರೂಪೀಸ್ 2000 ರೂಪೀಸ್ ರೂಮ್ಸ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ನೀವಲ್ಲೇನಾದ್ರೂ ಹೋದ್ರೆ ಸಿಕ್ಕಾಕೊಳ್ತೀರಾ. ಜಸ್ಟ್ 12 ಅವರ್ಸ್ಗೆ ನೀವು 1000-2000 ರೂಪೀಸ್ ಪೇ ಮಾಡಿ ಸ್ಕ್ಯಾಮ್ ಆಗ್ತೀರಾ. ಸೊ ನಾನೇನ್ ಮಾಡಿದೆ, ರೂಮ್ ಬುಕ್ ಮಾಡ್ದಾ ಇಲ್ವಾ, ಅಥವಾ ಹೇಗ್ ಫ್ರೆಶ್ ಅಪ್ ಆದೆ, ದರ್ಶನ ಹೆಂಗಿತ್ತು, ಮತ್ತೆ ಅಲ್ಲಿರೋ 5 ದೇವಸ್ಥಾನಗಳನ್ನ ಹೇಗ್ ನೋಡಿದೆ, ನೀವ್ ಯಾವ ತರ ನೋಡ್ಬೋದು ಅಂತ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಮರೀದಿರಾ ನೆಕ್ಸ್ಟ್ ವಿಡಿಯೋನ ನೋಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಯಾರ ಜೊತೆ ಮಂತ್ರಾಲಯಂಗೆ ಹೋಗ್ಬೇಕು ಅನ್ಕೊಂಡಿದೀರೋ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಾಮೆಂಟ್ ಹಾಕಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್, ಬೈ ಬಾಯ್, ಟೇಕ್ ಕೇರ್.